ಯಪ್ಪ ಬಸವಣ್ಣ ದೊಡ್ಡ ತಪ್ಪ ನೀನು ಎಂಥ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮನ್ನಿಷ್ಟ ಎಲ್ಲ ಸಹಕರಿಸಕತ್ತಿ ಅಂದ್ರೆ ನಿನ್ನ ಋಣ ತೀರ್ಸಕ್ಕೆ ನಮ್ಗೆ ಆಗಲ್ಲಪ್ಪ ಯಪ್ಪ ಅಂತ ದೊಡ್ಡ ಕನಿಕರ ಉಳ್ಳ ಬಸವಣ್ಣ ನೀನು ನಿನ್ನ ನೋಡಿದ್ರೆ ಸಾಕು ನಮ್ಮ ಜನ್ಮ ಸಾರ್ಥಕ ಆಗುತ್ತಪ್ಪ ಯಪ್ಪ ತಂದೆ ದೊಡ್ಡ ತಪ್ಪ ಯಪ್ಪ ರೈತರ ಅನ್ನದಾತ ನೀನು ನಿನ್ಲಿದ್ರೆ ನಾವು ತೂತು ಅನ್ನ ಕಾಣಕತ್ತೀವಪ್ಪ ನಿನ್ನ ಒಂದು ಕೃಪಾದ್ಲಿದ್ರೆ ನಾವು ಬೆಳೆಗಳನ್ನು ಬೆಳಿಲಿಕ್ಕತ್ತೀವಿ ನೀನು ಕಾಲಿಟ್ಟು ಜಗದಾಗ ಎಷ್ಟೋ ಪುಣ್ಯ ಸ್ಥಳಗಳು ಜನ್ಮ ಆಗ್ಯಾವಪ್ಪ ತಂದೆ ನಿನಗೆ ಎಷ್ಟು ನಾವು ಕೃತಜ್ಞರಾಗಿದ್ರೂ ಕಡಿಮೆನೇ ಜೈ ಬಸವಣ್ಣ. ಹಾಯ್ ಫ್ರೆಂಡ್ಸ್, ಎಲ್ಲಿದ್ರ ಬಸವಣ್ಣನ ತೋರ್ಸಕತ್ತೀವಿ ಅಂತ ನಿಮಗೆ ಗೊತ್ತೈತಿ ಏನ್ರಿ? ಇದು ಯಾದಗಿರಿ ಜಿಲ್ಲಾ ಮೈಲಾಪುರದ ಗ್ರಾಮದೊಳಗಿರ್ತಕ್ಕಂಥ ಬಸವಣ್ಣರ ಇದು. ನಾವು ಯಾದಗಿರಿಗೆ ಹೋಗಿದ್ವಿ ರೀ ನಿನ್ನೆ, ಅಂದ್ರೆ ಮೈಲಾಪುರಕ್ಕೆ ಹೋಗಿದ್ವಿ ರೀ. ಯಾದಗಿರಿ ಜಿಲ್ಲೆದೊಳಗಿರ್ತಕ್ಕಂಥ ಮೈಲಾಪುರ ಗ್ರಾಮಕ್ಕೆ ನಾವು ಹೋಗಿದ್ವಿ ರೀ ಫ್ರೆಂಡ್ಸು. ಮೈಲಾಪುರ ಮಲ್ಲಯ್ಯನ ದರ್ಶನ ಮಾಡಲಿಕ್ಕೆ ಅಂತ ನಾವು ಹೋಗಿದ್ವಿ ರೀ. ಯಾಕಂದ್ರೆ ಅದು ನಮ್ಮನೆ ದೇವ್ರು ಐತ್ರಿ ಫ್ರೆಂಡ್ಸ. ಹಾಗಾಗಿ ನಾವು ಮೈಲಾಪುರಕ್ಕೂ ಹೋಗಿದ್ವಿ ನೋಡ್ರಿ. ಒಂದಕ್ಕೆ ನಾವು ಹೋಗಿಂದ ನೋಡಿದ್ದ ಈ ಬಸವಣ್ಣನ ರೀ. ಈ ಬಸವಣ್ಣನ ನೋಡಿ ನಮಗಂತರೂ ಭಾಳ ಖುಷಿ ಆಯ್ತು ರೀ. ಬಸವಣ್ಣ ಭಾಳ ಸನ್ಮಂತದನ್ ರೀ. ಯಾರಿಗೆ ಆಯುತ್ತಲ್ಲ ಗುದ್ದಾತಲ್ಲ ನೋಡ್ರಿ ಹೆಂಗೆ ಕಾಣ್ತಾನ ಅಂತ. ಬಸವಣ್ಣನ ನೋಡೋದ್ರಾಗನ ಹಸದ ಹೊಟ್ಟಿ ತುಂಬ್ದಂಗೆ ಆತ್ರಿ ಫ್ರೆಂಡ್ಸ. ಹಾಗಾಗಿ ಬಸವಣ್ಣನ ನಿಮಗೆಲ್ಲರಿಗೆ ತೋರಿಸ್ಬೇಕಂತ ನಾವು ನೀಟಾಗಿ ವೀಡಿಯೋ ಮಾಡಿಕೊಂಡು ಮತ್ತು ನಿಮ್ಮ ಮುಂದೆ ಬಸವಣ್ಣನ ತೋರಿಸ್ಲಿಕ್ಕತ್ತೀವಿ ರೀ. ಬಸವಣ್ಣ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಬಸವಣ್ಣ ನಮ್ಮ ಒಂದು ರೈತರಿಗೆ ಬೆನ್ನ ಆಸರೆಯಾಗಿ ನಿಂತ್ಕೊಂಡು ಇವಾಗ ಆಗ್ಯಾವ್ರಿ ಟ್ಯಾಕ್ಟ್ರ್ ಅವೆಲ್ಲ. ಅದ್ರ ಮೊದಲು ಕಾಲಿದ್ರೆ ಬಸವಣ್ಣ ದುಡ್ದಲ್ಲೇ ನಮಗೆ ಅನ್ನ ಆಗೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಬಸವಣ್ಣನ ಋಣ ತೀರ್ಸಕ್ಕೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತ್ರಿ ಫ್ರೆಂಡ್ಸ್. ಮುಂದಲ್ದು ಏನಪ್ಪ ಅಂದ್ರೆ ಈಗೆಲ್ಲ ಟ್ಯಾಕ್ಟ್ರ ಮತ್ತು ಏನಪ್ಪ ಕುಂಟಿ ಕೂರ್ಗಿ ಅವೆಲ್ಲ ಮಷಿನ್ಲೆ ಬಂತಾವ್ರಿ ಫ್ರೆಂಡ್ಸ್. ಮೊದಲೆಲ್ಲ ಬಸವಣ್ಣ ದುಡ್ದಲ್ಲಿ ನಮಗೆ ತುತ್ತನ್ನ ಕಾಣಕ್ಕೆ ಆಗೈತಿ ಅಂತ ನಾವು ಅಂತೀವಿ ರೀ. ಯಾಕಂದ್ರೆ ಈಗ ನಮಗೆ 1 ಎಕರೆ ಹೊಲ ಹಿಡಿಯೋಕೆ ಆಗೋದಿಲ್ಲ ರೀ. ಅಂಥದ್ದು ಇಂಥ ಬಸವಣ್ಣ ದುಡಿಯೋ ಕಾಲದಾಗ ನಮ್ಮ ಹಿರಿಯರು ಅಷ್ಟೆಲ್ಲ ಹೊಲ ಮಾಡಿ ನಮಗೆ ನೆರಳು ಮಾಡಿಟ್ಟು ಹೋಗ್ಯಾರಂದ್ರೆ ನಾವು ಬಸವಣ್ಣನ ನೆನೆಸ್ಬೇಕ್ರಿ. ನಮ್ಮ ಹಿರಿಯರನ್ನ ನೆನೆಸ್ಬೇಕಾಗತ್ತೆ ರೀ ಫ್ರೆಂಡ್ಸ. ಎಷ್ಟು ನೆನೆಸಿದ್ರು ಕಡಿಮೆನ ಅಂತ ಹೇಳ್ತಾ ನೋಡ್ರಿ. ನಾವು ಮೈಲಾಪುರ ಮಲ್ಲಯ್ಯನ ದರ್ಶನ ಮಾಡ್ಲಿಕ್ಕೆ ಅಂತ ಬಂದೀವ್ರಿ. ಇಲ್ಲಿ ಕಾಣಿಸುತ್ತಲ್ಲ ಇದು ಮೈಲಾಪುರ ಮಲ್ಲಯ್ಯನ ಮಡದಿಯಾಗಿರ್ತಕ್ಕಂಥ ಗಂಗೆ ಮಾಳಮ್ಮನ ಗುಡಿ ಐತ್ರಿ ಇದು. ಯಾಕಂದ್ರೆ ಗುಡಿ ಒಳಗೆ ಅಗದಿ ನೆಲದೊಳಗೆ ಇರ್ತಕ್ಕಂಥ ಗಂಗೆ ಮಾಳಮ್ಮನ ನಾವು ದರ್ಶನ ತೊಗೊಂಡಿವಿ ನೋಡ್ರಿ ಫ್ರೆಂಡ್ಸ. ಗಂಗೆ ಮಾಳಮ್ಮನ ದರ್ಶನ ನಿಮಗೂ ತೋರಿಸ್ಲಿಕ್ಕತ್ತೀವ್ರಿ. ಗಂಗೆ ಮಾಳಮ್ಮನ ಒಂದು ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ರೀ ಫ್ರೆಂಡ್ಸ. ನಿಮ್ಮ ಜೀವನನೂ ಚೆನ್ನಾಗಿ ನಡೀಲಿ ಅಂತ ನಾ ದೇವರಲ್ಲಿ ಬೇಡ್ಕೊತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ನೋಡ್ರಿ ಇದು ಗಂಗೆ ಮಾಳಮ್ಮನ ಗುಡಿ ದರ್ಶನ ಮಾಡಿಕೊಂಡು ನಾವು ಅಲ್ಲೇ ಇರ್ತಕ್ಕಂಥ ಮಲ್ಲಯ್ಯನ ಗುಡಿ ದರ್ಶನ ಮಾಡ್ಲಿಕ್ಕಂತ ಗುಡ್ಡ ಹತ್ತಕತ್ತಿದ್ವಿ ನೋಡ್ರಿ ಫ್ರೆಂಡ್ಸ. ಇದು ಗುಡ್ಡ ಹತ್ತುವಂಥ ಒಂದು ಸನ್ನಿವೇಶ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ನಿಮ್ಮ ಜೋಡಿ ನಾ ಇಷ್ಟೆಲ್ಲ ಹೇಳಿಕತ್ತೀನಿ ಅಂದ್ರೆ ನಿಮ್ಮ ಒಂದು ಸಹಕಾರ ಆಮೇಲೆ ಸಪೋರ್ಟ್ನಿಂದ ಆಗ್ತಾಯಿತ್ರಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಂಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ರೀ. ಹಾಗಾಗಿ ನಿಮ್ಮ ಒಂದು ಸಹಕಾರ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ರೀ ಫ್ರೆಂಡ್ಸ್. ಆಮೇಲೆ ಮಲ್ಲಯ್ಯನ ಆಶೀರ್ವಾದ ನಿಮ್ಮ ಮೇಲೂ ಇರಲಿ ಅಂತ ನಾನು ಆಶಿಸ್ತೀನಿ ರೀ. ಮತ್ತು ಇನ್ನೇನಪ್ಪ ಅಂದ್ರೆ ನೋಡ್ರಿ, ಇನ್ನು ಗುಡ್ಡ ಹತ್ತಿ ನಾವು ಮೇಲೆ ಹೊಂಟು ರೀ. ಇನ್ನು ನಾವು ಹೋಗೋಷ್ಟಿಗೆ ಭಾಳ ಕತ್ಲಾಗಿತ್ತು ರೀ ಫ್ರೆಂಡ್ಸ. ನೋಡ್ರಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಅಂತ ನಾನು ಅಂದ್ಕೊಂಡೀನಿ ರೀ. ಕತ್ಲಾಗಿತ್ತು ಮತ್ತು ನಾವು ಅಂತೂ ವಸ್ತಿ ಹೋಗಿದ್ವಿ ರೀ. ಇನ್ನೇನು ಮನೆ ದೇವರೆಲ್ಲ ವರ್ಷದ ಅಥವಾ 2 ವರ್ಷಕ್ಕೊಮ್ಮೆ ನಾವು ಹೋಗ್ತೀವಿ ರೀ. ಹೋದಾಗ ಒಂದಿನ ನಾವು ಅಲ್ಲಿ ವಸ್ತಿ ಇದ್ದ ಎಲ್ಲ ಮುಗಿಸ್ಕೊಂಡು ನಾವು ಬರಬೇಕಂದ್ರೆ ಲೇಟ್ ಆಗುತ್ತೆ ಅಂತ ನಾವು ವಸ್ತಿನ ಹೋಗ್ತೀವಿ ರೀ. ಯಾಕಂದ್ರೆ ನಾವಿರೋದು ಕೊಪ್ಪಳ ಜಿಲ್ಲೆದಾಗ ಮತ್ತು ಯಾದಗಿರಿ ಜಿಲ್ಲಾಕ್ಕೆ ಹೋಗ್ಬೇಕಂದ್ರೆ ಭಾಳ ಟೈಮ್ ಹಿಡಿತ್ರಿ ಫ್ರೆಂಡ್ಸ್. ಯಾಕಂದ್ರೆ ನಾವು ಬಸ್ಸಿಗೆ ಹೋಗಿದ್ವಲ್ಲ ರೀ. ಹಾಗಾಗಿ ಒಂದಿನ ಆಗ್ಬಿಡ್ತು ರೀ. ಮತ್ತು ಮನೆ ದೇವ್ರಿಗೆ ಹೋದ್ಮೇಲೆ ಹೆಂಗೆ ಬರೋದೈತಿ ಅಂತ ನಾವು ಅಲ್ಲಿ ವಸ್ತಿ ಇದ್ದು ಮತ್ತು ರಾತ್ರಿ ಹೊತ್ತು ಮಲ್ಲಯ್ಯಗೆ ನಾವು ಅಭಿಷೇಕ ಅದೆಲ್ಲ ಬರ್ಸಿರ್ತೀವಿ ರೀ ಫ್ರೆಂಡ್ಸ. ಮತ್ತು ಅಭಿಷೇಕ ಅದೆಲ್ಲ ಮಾಡಿಸಿ ಮುಂಜಾನೆ ಎದ್ದು ಕೆರೆಯ ಜಳಕ ಮಾಡಿ ಅದೆಲ್ಲ ಮಾಡಿಕೊಂಡು ಮುಗಿಸ್ಕೊಂಬರ್ಬೇಕಂದ್ರೆ ಲೇಟ್ ಆಯ್ತು ರೀ. ಇದು ಬೆಳಗ್ಗೆ ಮುಂಜಾನೆ ಮಾಡಿದ್ದು ವಿಡಿಯೋ ನೋಡಿರಿ ಫ್ರೆಂಡ್ಸ. ಯಾಕಂದ್ರೆ ಬೆಳಗ್ಗೆ ಮುಂಜಾನೆ ನಾವು ಕೆರೆಗೆ ಹೋಗಿ ಜಳಕ ಮಾಡಿ ಮಲ್ಲಯ್ಯನ ದರ್ಶನ ತೊಗೋಬೇಕಂತ ಕೆರೆ ಕಡೆ ಹೊಂಟೀವಿ ರೀ ಫ್ರೆಂಡ್ಸ ನಾವು. ಹಾಗಾಗಿ ಮಲ್ಲಯ್ಯನ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಲು ರೀ ಇವು. ಕೆರೆ ಲಾಸಿ ಕೆರೆ ಹತ್ರ ವೀಡಿಯೋ ಮಾಡಲಿಕ್ಕೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ರೀ. ಹಾಗಾಗಿ ಕತ್ತಲದಾಗ ವೀಡಿಯೋಗಳು ಚೆಂದ ಬರೋದಿಲ್ಲ ಅಂತ ತಿಳ್ಕೊಂಡು ನಾವು ವೀಡಿಯೋ ಮಾಡಲಿಲ್ಲ ನೋಡಿರಿ ಫ್ರೆಂಡ್ಸ. ಇಷ್ಟು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್
ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ವಿನಯತೆಯಿಂದ ಕೇಳ್ಕೊತೀನಿ ರೀ. ಇಷ್ಟ ಒಂದು ವಿಷಯವನ್ನು ನೀವು ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.